Good morning, friends. Last session, we had quickly recapped meaning of parts of speech and identified 8 parts of speech. Today's session it is going to be about nouns. We quickly understanding about nouns. Before that, we'll see a small motivational thought. Think big, trust yourself, and make it happen. ದೊಡ್ಡದಾಗಿರೋ ಒಂದು ವಿಷಯನ ನಾವು ಯಾವಾಗಲೂ ಯೋಚನೆ ಮಾಡಬೇಕು. ಥಿಂಕ್ ಬಿಗ್, ಟ್ರಸ್ಟ್ ಯೋರ್ ಸೆಲ್ಫ್. ನಿಮ್ ಮೇಲೆ ನಿಮ್ಗೆ ನಂಬಿಕೆ ಇರಬೇಕು. ಇದು ಎರಡು ಇತ್ತಂದ್ರೆ ಥಿಂಕ್ ಬಿಗ್ ಅಂದ್ರೆ ತುಂಬಾ ದೊಡ್ಡದು. ನಾವು ಒಂದು ವಿಷಯಕ್ಕೆ ಆಸೆ ಪಡೋದಾಗಿರ್ಬೋದು. ಥಿಂಕ್ ಬಿಗ್ ದಟ್ ಯು ವಾಂಟ್ ಟು ಅಚೀವ್ ಇನ್ ಯೋರ್ ಲೈಫ್. ಸೊ ಅದು ನನಗೆ ಮಾಡಕ್ಕಾಗತ್ತೆ ಅನ್ನೋ ನಂಬಿಕೆ ನನ್ನ ಮೇಲೆ ಇರ್ಬೇಕು. ಇದೆರಡು ಇತ್ತಂದ್ರೆ ಮಾಡ್ಬೇಕು ಅನ್ನೋ ಭರವಸೆ ಇರುತ್ತೆ. ಅದು ಮಾತ್ರ ಅಲ್ಲದೆ ಯು ನೀಡ್ ಟು ಮೇಕ್ ಇಟ್ ಹ್ಯಾಪನ್. ಥಿಂಕ್ ಬಿಗ್, ಟ್ರಸ್ಟ್ ಯೋರ್ ಸೆಲ್ಫ್ ಅಂಡ್ ಮೇಕ್ ಇಟ್ ಹ್ಯಾಪನ್. ವಿತ್ ದಟ್ ಗುಡ್ ನೋಟ್, we'll quickly start with our topic nouns. ಸೊ ನೌನ್ಸ್ ಅಂದ್ರೆ ಏನ್ ಮಕ್ಕಳೇ? ನಾಮಪದ. ಕರೆಕ್ಟ್. ನಾಮಪದದಲ್ಲಿ ಏನೆಲ್ಲ ಬರುತ್ತೆ? ಒಬ್ಬ ವ್ಯಕ್ತಿಯ ಹೆಸರು, ಜಾಗ, ಪಕ್ಷಿ, ಅಲ್ಲದೆ ಒಂದು ಪ್ರಾಣಿ, ಒಂದು ವಸ್ತು, ಇವೆಲ್ಲ ನಾವು ನಾಮಪದ ಅಂತ ಹೇಳ್ತೀವಿ. ಹೇಳಿದ್ರೆ ಧೋನಿ, ನೇಮ್ ಆಫ್ ಅ ಪರ್ಸನ್. ಇಂಡಿಯಾ, ನಮ್ಮ ದೇಶ, we categorize it as place. ಹಾಕಿ ಸ್ಟಿಕ್, ಒಂದು ವಸ್ತು ಅದು ಅಲ್ವಾ? ಥಿಂಗ್. Tiger, peacock, a national animal, and bird. Both have been mentioned over here. Animal or bird. Name of a person, place, animal or bird, thing. These are categorized as nouns. Right? Correct. Now that we have individually identified what is a noun, we categorize in the next set of questions, in the next activity, in proper header, under proper headers. Okay? ಹೆಸರುಗಳನ್ನ, ಅದು ಪರ್ಸನಾ, ಪ್ಲೇಸಾ, ಅನಿಮಲ್ ಆರ್ ಥಿಂಗ್, ನೀವು ಕ್ಯಾಟಗರೈಸ್ ಮಾಡಬೇಕು. Pigeon. Is it a thing, person, animal or bird? Yes, animal or bird. It is a bird. It comes under this category. A rat picker. Rat picker. ಕಸ ತಗೊಂಡು ಹೋಗೋರು ಅಲ್ವಾ? Person isn't coming? Yes, it came. Next word ಏನಪ್ಪ? Uncle. Uncle. It's a person. Expression veterinarian. ಆಗ ಹಸುಗಳಿಗೆ, ಯಾವ್ದಾದ್ರು ಒಂದು ಪ್ರಾಣಿಗೆ ಹುಷಾರಿಲ್ಲ ಅಂದ್ರೆ ಇವ್ರ ಹತ್ರ ಕರ್ಕೊಂಡು ಹೋಗ್ತೀವಲ್ವಾ? ಇರೇಸರ್. Is it an animal, place? What is it? The required option isn't coming? Yes, it came now. It is a thing. Fire truck. Oh, fire truck is a thing. ನೌನ್ ಅಂದ್ರೆ ನಮ್ಗೆ ಗೊತ್ತು, ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್ ಅಂತ. ಇವಾಗ ಬರೋ ಪ್ರಶ್ನೆಗಳನ್ನ ನಾವು ಕ್ಯಾಟಗರೈಸ್ ಮಾಡ್ತಿದ್ದೀವಿ. ಸೈಕಲ್ ಇಸ್ ಅ ಥಿಂಗ್. ಡೈನೋಸಾರ್, ಆನಿಮಲ್. ನೆಕ್ಸ್ಟ್ ಏನಪ್ಪ ಪ್ರಶ್ನೆ? ಶಿಪ್ಸ್. ಕ್ಯಾಟಗರೈಸ್ ಅಂಡರ್ ದ ಹೆಡರ್ ಥಿಂಗ್. ನಿಮಗೆ ನಾವು ನಾಮಪದ ಅಂತ ಏನಂತ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ. ಅದಲ್ಲದೆ
ಒಂದೊಂದು ವಿಷಯನೂ ನಾವು ಕರೆಕ್ಟ್ ಆಗಿ ಕ್ಯಾಟಗರೈಸ್ ಮಾಡಿದೀವ. ಪಿಜನ್, ರ್ಯಾಟ್ ಪಿಕರ್, ಅಂಕಲ್, ವೆಟರಿನೇರಿಯನ್, ಈ ತರ ಎಷ್ಟೋ ಹೆಸರುಗಳು ಬಂತು. ಅದನ್ನ ನಾವು ಕರೆಕ್ಟ್ ಆಗಿರೋ ಲೆಟರಲ್ಲಿ ಕ್ಯಾಟಗರೈಸ್ ಮಾಡಿದ್ವಾ? ಎಸ್, ನಾವು ಮಾಡಿದ್ವಿ. ಇದು ಪ್ರತಿಯೊಂದು ವಸ್ತುನೋ ಒಂದು ವ್ಯಕ್ತಿ ಈ ತರ ಕೊಟ್ಟಿದ್ರು. ಇವಾಗ ನನಗೆ ಒಂದು ಸೆಂಟೆನ್ಸ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಅದನ್ನ ನಾನು ಹೇಗೆ ಐಡೆಂಟಿಫೈ ಮಾಡೋದು? ಆತರ ಅಂತಹ ಪ್ರಶ್ನೆಗಳನ್ನು ನಾವು ನೋಡೋಣ ಖಂಡಿತವಾಗಿ. ಅಂದ್ರೆ ಇಂಡಿವಿಜುವಲ್ ಆಗಿ ನಾವು ನೋಡುವಾಗ ನಮ್ಗೆ ಐಡೆಂಟಿಫೈ ಮಾಡಕ್ ತುಂಬಾ ಸುಲಭವಾಗತ್ತೆ. When it comes to sentence, we at times feel it little tough. So we'll try to identify the nouns in sentence as well. Kite is flying high in the sky. ಗಾಳಿಪಟ ಆಕಾಶದಲ್ಲಿ ತುಂಬಾ ಎತ್ತರದಲ್ಲಿ ಹಾರ್ತಾ ಇದೆ. He takes money from my purse. ದುಡ್ಡು ಮತ್ತೆ ಪರ್ಸ್, ನನ್ನ ಪರ್ಸಿಂದ ದುಡ್ಡು ತಗೊಳ್ತಿದ್ದಾನೆ. ದುಡ್ಡು ಮತ್ತೆ ಪರ್ಸ್ ಎರಡು ಥಿಂಗ್ಸ್ ಆಗ್ಬಿಡುತ್ತೆ. ಹೀನಾ ಇಸ್ ಅ ಬ್ಯೂಟಿಫುಲ್ ಗರ್ಲ್. ಹೀನಾ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು, ಹೆಣ್ಣು. ಹೀನಾ ಮತ್ತೆ ಗರ್ಲ್. ಐ ಹ್ಯಾವ್ ಅ ರೆಡ್ ಕಾರ್. ನನ್ನ ಹತ್ರ ಕೆಂಪು ಬಣ್ಣದಲ್ಲಿರೋ ಕಾರ್ ಇದೆ. ನನ್ನ ಹತ್ರ ಕೆಂಪು ಬಣ್ಣದ ಕಾರ್ ಇದೆ. ಕಾರ್ ಅನ್ನೋದು ಒಂದು ವಸ್ತು ಆಗ್ಬಿಡುತ್ತೆ. ಆ ಕಾರಿನ ಬಣ್ಣ ಏನು? ಅದು ರೆಡ್. ಅದು ನನ್ಗೆ ಬೇಕಿಲ್ಲ. ಒಬ್ಬ ವ್ಯಕ್ತಿಯ ಹೆಸರು, ಜಾಗ, ಪ್ರಾಣಿ ಅಲ್ಲದೆ ಪಕ್ಷಿ, ಒಂದು ವಸ್ತು, ಅದನ್ನ ನಾನು ನೌನ್ ಅಂತ ಕ್ಯಾಟಗರೈಸ್ ಮಾಡ್ತೀನಿ. ಸೆಂಟೆನ್ಸ್ ಆಗು ನಾನು ಐಡೆಂಟಿಫೈ ಮಾಡ್ಬಿಟ್ಟಿದ್ದೀನಿ ಯಾವ್ದೆಲ್ಲ ನೌನ್ಸ್ ಅಂತ. ವಿ ಹ್ಯಾವ್ ಕ್ಯಾಟಗರೈಸ್ ನೌನ್ಸ್ ಆಸ್ ಪರ್ ದಿ ಸೆಂಟೆನ್ಸಸ್ ಆಸ್ ವೆಲ್. ನಾವು ನಾಮಪದ ಅಂತ ಏನಂತ ನಾವು ಅರ್ಥ ಮಾಡ್ಕೊಂಡ್ವಿ. ಇಂಡಿವಿಜುವಲ್ ವರ್ಡ್ಸ್ ಹಾಗೂ ನಾವು ಅದನ್ನ ನೌನ್ ಆಗಿ ಯಾವ ಗ್ರೂಪ್ ಅಲ್ಲಿ ಕ್ಯಾಟಗರೈಸ್ ಮಾಡ್ತೀವಿ ಅಂತ ನೋಡಿದ್ವಿ. ಒಂದು ಸೆಂಟೆನ್ಸ್ ಅಲ್ಲೂ ಏನಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಇವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್. ನೌನ್ ಅಂತ ಬಂತಂದ್ರೆ ಎಷ್ಟೋ ತರದ ನೌನ್ಸ್ ಇದೆ ಅಲ್ವಾ? ಅದನ್ನ ನಾವು ಕ್ವಿಕ್ ಆಗಿ ಐಡೆಂಟಿಫೈ ಮಾಡೋಣ. ನಾನು ಯಾವಾಗ್ಲೂ ಹೇಳಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ಟಾಪಿಕ್ ಡೀಟೇಲ್ಡ್ ಆಗು ನಾವು ತಿಳ್ಕೊಳ್ತೀವಿ. ಸೊ ಫಸ್ಟ್ we'll identify the different types of its meaning. Okay? Proper noun ಅಂದ್ರೆ ಏನು? ನೇಮ್ ಆಫ್ ಅ ಪರ್ಸನ್ ಆರ್ ಪ್ಲೇಸ್. ಒಬ್ಬ ವ್ಯಕ್ತಿಯ ಹೆಸರು ಮತ್ತೆ ಒಂದು ಜಾಗದ ಹೆಸರು ಬರ್ತಿದೆ ಅಂದ್ರೆ ಅದನ್ನ ನಾನು ಪ್ರಾಪರ್ ನೌನ್ ಅಂತ ಹೇಳ್ತೀನಿ. ಅದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರುತ್ತೆ ಅಲ್ವಾ? ವಿ ನೀಡ್ ಟು ರಿಮೆಂಬರ್ ಇಟ್. ಮತ್ತೆ ಕಾಮನ್ ನೌನ್, ಸಾಮಾನ್ಯವಾಗಿ ನಾವು ಉಪಯೋಗಿಸುವ ನಾಮಪದ, is a name given in common to every person or thing of same class or kind. ಇವಾಗ ಟೀಚರ್, ಕ್ಲಾಸ್, ಇನ್ಸೆಕ್ಟ್ಸ್ ಇದನ್ನ ಇನ್ ಜನರಲ್ ಆಗಿ ನಾನು ಕ್ಯಾಟಗರೈಸ್ ಮಾಡ್ತೀನಿ. ಅದ್ರದ್ದು ಹೆಸರು ಏನಾದ್ರು ಹೇಳ್ತಿದ್ದೀನಾ? ಇಲ್ಲ. ಸೊ ದೀಸ್ ಆರ್ ಕಾಮನ್ ನೌನ್ಸ್. ಮತ್ತೆ ಕಲೆಕ್ಟಿವ್ ನೌನ್, ಗುಂಪಾಗಿರೋದು, ವ್ಯಕ್ತಿ ಅಲ್ಲದೆ ಒಂದು ವಸ್ತು ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಅದು ಗುಂಪಾಗಿ ಇರೋದಕ್ಕೆ ಏನ್ ಹೆಸರು ನಾವು ಕರಿತೀವಿ ಅದನ್ನ ಕಲೆಕ್ಟಿವ್ ನೌನ್ ಹೇಳೋದು. ಬೊಕೆ ಆಫ್ ಫ್ಲವರ್ಸ್, ಫ್ಲಾಕ್ ಆಫ್ ಶೀಪ್, ಪ್ಯಾಕ್ ಆಫ್ ಕಾರ್ಡ್ಸ್, ಇವೆಲ್ಲ ಕಲೆಕ್ಟಿವ್ ನೌನ್ಸ್. ಮತ್ತೆ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು? What do you mean by abstract noun? It is usually the name of a quality, action, or state. Happiness, sadness, comfort, love, hate, knowledge. So these are categorized as abstract noun. Next, we have material noun. What is this material noun? Material noun is the name of a raw material of a product. So various raw materials it's been mentioned in this picture: gold, silver, milk, diamond. So raw material name of a raw material of the product is categorized as material noun. Material noun, abstract noun, proper noun, common noun, then we have collective noun.
So these are the various types of nouns. So next video will I understand proper nouns and the rules, things that we need to keep in mind while identifying proper noun in a sentence. Okay, that is it for the video. We meet in the next session. Thank you so much, friends. Jai Hind, Jai Bharat, Jai Vidyashakti.